ಅಂಕಲ್ ಚಡ್ಡಾ ಅಂಕಲ್ ಮಿಸ್ಟರ್ ಚಡ್ಡ ನೀವೇನ್ ಮಾಡ್ತಾ ಇದ್ದೀರಾ? ಓ ತಾತ, ನಿಮಗ್ ಗೊತ್ತಿಲ್ವಾ? ಯಾರೋ ಕಾರ್ ಕಳ್ಳ ಬಂದಿದ್ದಾನೆ. ಆಮೇಲೆ 1 ತಿಂಗಳಲ್ಲಿ 20 ಕಾರ್ ಕಳ್ತನ ಮಾಡಿದ್ದಾನೆ. ಪೊಲೀಸರ ಕೈಯಲ್ಲಿ ಕೂಡ ಅವನ್ನ ಹಿಡಿಯಕ್ ಆಗ್ತಿಲ್ಲ. ಅದಕ್ಕೆ ನನ್ ಕಾರ್ನ ನಾನು ಪ್ರೊಟೆಕ್ಟ್ ಮಾಡ್ತಿದ್ದೀನಿ. ನೋಡ್ತೀನಿ ಆ ಕಾರ್ ಕಳ್ಳ ನನ್ ಕಾರ್ನ ಹೇಗ್ ಕರೀತಾನೆ ಅಂತ. ಈ ವೀರ್ ರೋಬೋ ಬಾಯ್ ಎಲ್ಲಿದ್ದಾನೆ ಅಂತಾನೂ ಗೊತ್ತಿಲ್ಲ. ಈಗೀಗ ಬಹಳ ಸೋಮಾರಿಯಾಗಿದ್ದಾನೆ, ಏನು ಕೆಲ್ಸನೇ ಮಾಡಲ್ಲ. ಚಿಂತೆ ಮಾಡ್ಬೇಡ ಬಂಡಿ, ರೋಬೋ ಬಾಯ್ ಅವನ್ನ ಖಂಡಿತ ಹಿಡಿತಾನೆ. ರೋಬೋ ಬಾಯ್ ಸೂಟ್ ಆನ್. ರೋಬೋ ಬಾಯ್ ಸೂಟ್ ಆನ್. ಮಿಸ್ಟರ್ ಚಡ್ಡ, ನೀವು ಹೆದರಬೇಡಿ, ಕಾರ್ ಕಳ್ಳನ್ನ ನಾನ್ ಹಿಡಿತೀನಿ. ನಿನ್ನೆ ರಾತ್ರಿ ಅವನ್ನ ತುಂಬಾ ಹುಡುಕ್ದೆ ನಾನು, ಆದ್ರೆ ಅವನು ಸಿಗ್ಲೇ ಇಲ್ಲ. ಅವನು ಬಹಳ ಬುದ್ಧಿವಂತ. ಅವನ್ನ ಹಿಡಿಯೋದಕ್ಕೆ ನಾವು ನಮ್ಮ ಯುಕ್ತಿನ ಬಳಸಬೇಕಾಗತ್ತೆ. ಅವನ್ನ ಟ್ರಾಪ್ ಮಾಡ್ಬೇಕಾಗತ್ತೆ. ಕಾರ್ ಕಳ್ಳನ್ ಹಿಡಿಯೋದಕ್ಕೆ ನಾನ್ ನಿನ್ಗೆ ಹೊಸ ಕಾರ್ ಕೊಡ್ತಾ ಇದ್ದೀನಿ. ಅದು ಸ್ಪೆಷಲ್ ಕಾರು. ಅದನ್ನ ನೋಡಿ ಕಳ್ಳ ಕದಿಯೋಕ್ ಬರ್ತಾನೆ. ಅವಾಗ ನೀನವನ್ನ ಆರಾಮಾಗಿ ಹಿಡಿಬಹುದು. ತಾತ ತಾತ, ನಾನು ಒಳಗಿದ್ದೆ. ಆ ಕಾರ್ ಕಳ್ಳ ಬಂದು ಕಾರ್ನ ಕತ್ಕೊಂಡು ಹೋಗಿದ್ದಾನೆ. ಈ ರೋಬೋ ಹುಡುಗಂದೇನು ಭರವಸೆ ಇಲ್ಲ. ಪೊಲೀಸವರು ಏನೂ ಮಾಡ್ತಿಲ್ಲ. ಮಿಸ್ಟರ್ ಚಡ್ಡ, ಕಳ್ಳ ಎಷ್ಟೇ ಬುದ್ಧಿವಂತ ಆಗಿದ್ರು ಒಂದಲ್ಲ ಒಂದ್ ದಿವಸ ಅವನ್ ಕಾನೂನ್ ಕೈಗೆ ಸಿಗ್ಲೇಬೇಕು. ನಾನು ನನ್ ಕಾರ್ ಇಲ್ದೆ ನಾನು ಆಫೀಸ್ಗೆ ಹೇಗ್ ಹೋಗ್ಲಿ? ವೀರ್, ಜಿಂಟುನ ಕರಿ. ಅವನ್ ಮಿಸ್ಟರ್ ಚಡ್ಡ ಕಾರ್ನ ವಾಪಸ್ ತಂದ್ಕೊಡ್ತಾನೆ. ಜಿಂಟು, ಮಿಸ್ಟರ್ ಚಡ್ಡ ಅವರ ಕಾರ್ ಕಳ್ದೋಗಿದೆ, ಅದನ್ನ ಅವ್ರಿಗೆ ವಾಪಸ್ ಕೊಡು. ಅವರು ತುಂಬಾ ದುಃಖದಲ್ಲಿದ್ದಾರೆ. ಅಗಡಂ ಬಗಡಂ ಆಲಂ ಫಾಲಂ ಇಗಡಂ ತಿಗಡಂ ದಮ್ ದಮಾದಂ. ಮಿಸ್ಟರ್ ಚಡ್ಡ ಅವ್ರಿಗೆ ಅವರ ಕಾರೀಗ ಸಿಕ್ಬಿಟ್ಟಿದೆ. ಈ ಕಾರ್ ಹಾಲ್ ಅಲ್ಲಿ ಹೇಗ್ ಬಂತು? ಇವಾಗ ಇದನ್ನ ಆಚೆ ಹೇಗೆತ್ಲಿ? ಬಂಟಿ ಅಮ್ಮ, ಓ ಬಂಟಿ ಅಮ್ಮ,